सहनां भवतु सह नौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै ॐ शान्ति शान्ति शान्तिः श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्रशाङ्करभाष्ये द्वितीयाध्याये प्रथमे पादे एकसूत्रात्मके अस्मिन् पंचमे नातिचिराधिकरणे तदुपरिबद्धम् एकमात्रं सूत्रं द्विवारं पठित्वा सूत्रार्थं तदवशिष्टभाष्यभागं च यथाचार्यानुग्रहं विचारयामः। इदं सूत्रं पादादितः त्रयोविंशं सूत्रं सर्वाग्रे शंकर भगवत पूज्यपादानां सुप्रभातश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं त्रयोविंशं सूत्रं तद्भाष्यभागं च यथाचार्यानुग्रहम् इदानीं विचारयामः। अग्रे तावत् श्री श्री शंकर भगवत पूज्यपादानां सुप्रभातश्लोकमेकं द्विवारं पठामः। इदं सुप्रभातम् अयं सुप्रभातश्लोकः इदं सुप्रभातम् अन्तिमं सुप्रभातम् अन्तिमो सुप्रभातश्लोकः। इदानीं इमं श्लोकं द्विवारं पठामः। ॐ सन्तप्तदीनपतितादिजनातपत्र देदीप्यमानसकलाङ्गसुदिव्यगात्र अज्ञाननाशकदयार्द्रविशालबुद्धे हे संयमीन्द्र गुरुशङ्कर सुप्रभातम्। ॐ सन्तप्तदीनपतितादिजनातपत्र देदीप्यमानसकलाङ्गसुदिव्यगात्र अज्ञाननाशकदयार्द्रविशालबुद्धे हे संयमीन्द्र गुरुराट् तव सुप्रभातम्। इत्थं नृसिंहरचितं तव सुप्रभातम् भक्त्या पठन्ति भुवि ये परमादरेण संसारकारणमपारमबोधसिन्धुम् तीर्त्वा चिराच्च परमं सुखमाप्नुवन्ति। अथ श्रीमच्छङ्कर भगवतः कृतौ शारीरकमीमांसा भाष्ये
तृतीये साधनाध्याये प्रथमे पादे पंचमं नातिचिराधिकरणम् ओम नातिचिरेण विशेषात् ओम नातिचिरेण विशेषाತ್ ಇದರ ಒಂದು ಪದವಿಭಾಗ ಅನ್ವಯಾರ್ಥ ಎಲ್ಲ ನೋಡಿದ್ದೇವೆ. ಅನ್ವಯ ಮಾತ್ರ ನೋಡೋಣ. ಏನು ನ ಅತಿಚಿರೇಣ ವಿಶೇಷ ನ ಪೂರ್ವಸ್ಮಾತ್ ಆಕಾಶಾದಿ ಸಾದೃಶ್ಯಾತ್ ನ ಅತಿಚಿರೇಣ ನ ಅತಿಚಿರೇಣ ಅವರೋಹತಿ ನ ಅತಿಚಿರೇಣ ಅವರೋಹತಿ. ಏನು ಪೂರ್ವ ಹಿಂದೆ ಹೇಳಿದ್ರಲ್ಲ ಇವೆಲ್ಲ ಈ ಹಿಂದಿನ ಒಂದು ಸ್ಥಾನಗಳು ಅಂತ ಏನಿದೆ ಅವನು ಇಳಿದು ಬರುವಾಗ ಚಂದ್ರಮಂಡಲದಿಂದ ಆ ಫಲವನ್ನು ಅನುಭವಿಸಿ ಇಳಿದು ಬರುವಾಗ ಯಾತಕ್ಕೆ ತಾನು ಶಯನಾಗಿ ಬರ್ತಾನೆ, ಆ ಕರ್ಮ ಫಲವನ್ನು ಅನುಭವಿಸ್ಬೇಕಲ್ಲ, ಇನ್ನೂ ಇದೆಯಲ್ಲ ಅದು. ಆದ್ದರಿಂದ ಆ ಕರ್ಮಗಳ ರಾಶಿಯನ್ನ ಹೊತ್ಕೊಂಡು ಎಷ್ಟೋ ಸ್ವಲ್ಪ ಅನುಭವಿಸ್ಬಿಟ್ಟ. ಆ ಒಂದು ಇಷ್ಟಾದಿ ಕರ್ಮ ಮಾಡಿದ್ರ ಒಂದು ಫಲನ ಅನುಭವಿಸ್ಬಿಟ್ಟ. ಬೇಕಾದಷ್ಟು ಜನ್ಮ ಜನ್ಮಾಂತರದ ಕರ್ಮಗಳು ಆ ಫಲವನ್ನ ಕೊಡುವುದಕ್ಕೆ ಕಾದು ಕುಳಿತಿವೆ. ಅವನ್ನೆಲ್ಲ ಹೊತ್ಕೊಂಡು ಆ ಚಂದ್ರಮಂಡಲದಲ್ಲಿ ಆ ಫಲ ಏನಾಯ್ತು, ಇಷ್ಟಾದಿ ಕರ್ಮಗಳನ್ನು ಮಾಡಿದ್ನಲ್ಲ, ಆ ಕರ್ಮ ಕ್ಷಯವಾಯಿತು, ಮುಗೀತು. ಅಲ್ಲಿಂದ ಇಳಿದು ಬರುವಾಗ ಅನೇಕ ಸ್ಥಾನಗಳನ್ನ ಒಂದು ಆಕಾಶ, ಧೂಮ, ಅಭ್ರ, ಮೇಘ, ವೃಷ್ಟಿ, ಪ್ರೀಹಿ ಇಲ್ಲಿಯವರೆಗೆ ಬಂದ. ಇಲ್ಲಿಯವರೆಗೆ ಬರುವಾಗ ಆಯಾಯ ಸ್ಥಾನಗಳಲ್ಲಿ ಏನ್ ಮಾಡ್ತಾನೆ, ಆಯಾಯ ಸಾದೃಶ್ಯವನ್ನ ಪಡೆದುಕೊಂಡು, ಅಂದ್ರೇನು, ಅದಕ್ಕೆ ಸಮಾನವಾಗಿ ಅಲ್ಲಿದ್ದುಕೊಂಡು ಬರ್ತಾನೆ ಅಂತ ಹೇಳಿದ್ರು. ಏನೋ ಅಲ್ಲೇ ಆ ಶರೀರ ಅದೇ ಆಗ್ಬಿಟ್ಟು ಬರ್ತಾರೆ ಅಂತ ಏನಿಲ್ಲ, ಆ ಒಂದು ಸಾದೃಶ್ಯ ಅದರಂತೆ ಅದಕ್ಕೆ ಸಮನಾಗಿ ಇದ್ದುಕೊಂಡು ಅಲ್ಲೋಗಿ ಬರ್ತಾನೆ ಅಂತ ಹೇಳಿದ್ರು. ಈಗ ಆ ಒಂದು ಸ್ಥಾನಗಳಲ್ಲಿ ಅಲ್ಲಿ ಇದ್ಕೊಂಡು ಬರ್ತಾನೆ ಅಂತ ಆದ್ಮೇಲೆ ಅಲ್ಲಿ ಎಷ್ಟು ಕಾಲ ಇರ್ತಾನೆ? ಸ್ವಾಮಿ, ಕಾಲ ಹೇಗೆ ಹೇಳೋಕ್ಕಾಗುತ್ತೆ? ಒಂದೊಂದು ಸ್ಥಾನಗಳಲ್ಲಿ, ಒಂದೊಂದು ಲೋಕದಲ್ಲಿ ಯಾವುದು ಆಕಾಶ ಅಂತಕ್ಕಂಥದ್ದೇ ಒಂದು, ಅಭ್ರ ಅಂತಕ್ಕಂಥದ್ದೇ ಒಂದು, ಮೇಘ, ಧೂಮ ಎಲ್ಲ ಇದೆಯಲ್ಲ, ಎಲ್ಲ ಅಲ್ಲಿಯ ಕಾಲಗಳೇ ಬೇರೆ ಬೇರೆ ಆಗಿರುತ್ತೆ. ಏನು, ಒಂದೊಂದು ಸ್ಥಾನಗಳ ಕಾಲಗಳೇ ಬೇರೆ ಆಗಿರುತ್ತೆ. ನಾವು ಮಾತಾಡ್ತಾ ಇರೋದಿಲ್ಲಿ ಇಲ್ಲಿ ಭೂಲೋಕದಲ್ಲಿ. ಈಗ ಇಲ್ಲಿ ನಾವು ಹೇಗೆ ಕಾಲ ಹೇಳೋದು? ಇಲ್ಲಿ ಕಾಲ ಹೇಳಿದ್ರೆ ಅಲ್ಲಿ ಎಷ್ಟು ಕಾಲವೋ ಯಾರಿಗೆ ಗೊತ್ತು? ಹೋಗ್ತಾನೆ. ಇಲ್ಲಿ ಒಂದು ವರ್ಷ, ಅಲ್ಲಿ ಒಂದು ಕ್ಷಣ ಇರಬಹುದು ಅಲ್ಲ, ಅಥವಾ ಒಂದು ನಿಮಿಷ ಇರಬಹುದು, ಒಂದು ಗಂಟೆ ಇರಬಹುದು, ಏನೋ ಆಗಿರ್ಬೋದು ಒಂದು ಲೋಕದಲ್ಲಿ. ಹೇಗೆ ಹೇಳೋಕ್ಕಾಗುತ್ತೆ ಅಂದ್ರೆ, ಕಾಲ ಹಾಗೆ ಹೇಳ್ಬೇಡಿ ನೀವು ಸ್ವಾಮಿ. ಒಂದು ಕೆಲಸ ಮಾಡಿ, ಅವನು ಅಲ್ಲಿ ದೀರ್ಘಕಾಲ ಇರ್ತಾನ ಅಥವಾ ಅಲ್ಪ ಕಾಲವೇ ಇದ್ದುಕೊಂಡು ವಾಪಸ್ ಬಂದ್ಬಿಡ್ತಾನ ಅಂತ ಹೇಳಿ. ದೀರ್ಘಕಾಲ ಅಲ್ಲಿಯ ಲೋಕಕ್ಕೆ ತಕ್ಕಂತೆ ದೀರ್ಘಕಾಲ, ಮತ್ತೆ ಅಲ್ಪಕಾಲ ಅಂದ್ರೆ ಅಲ್ಲಿಯ ಲೋಕಕ್ಕೆ ತಕ್ಕಂತೆ ಅಲ್ಪಕಾಲ. ಅಷ್ಟೇ ಅಲ್ಪಕಾಲ ದೀರ್ಘ ಇದು ಬರ್ತಾನೋ ಅಂತ ಪ್ರಶ್ನೆ. ಇದಕ್ಕೆ ಉತ್ತರವನ್ನು ಹೇಳಬೇಕು. ಉತ್ತರವನ್ನು ಹೇಳಬೇಕಾದ್ರೆ ಮೊಟ್ಟ ಮೊದಲಿಗೆ ನಮಗೆ ಏನಂತ ತೋರುತ್ತೆ? ಈಗ ಅಲ್ಲಿ ಆ ಸ್ಥಾನಗಳಲ್ಲಿ ಬರ್ತಾನೆ, ಬಂದಾಗ ಅಲ್ಲಿ ಎಷ್ಟೊತ್ತಿರ್ತಾನೆ, ಎಷ್ಟು ಕಾಲ ಇರ್ತಾನೆ ಅಂತಕ್ಕಂಥದ್ದಕ್ಕೆ ಒಂದು ದೀರ್ಘಕಾಲ ಇರ್ತಾನೋ ಅಲ್ಪ ಕಾಲ ಇರ್ತಾನೋ ಅಂತ ಹೇಳಿ ಸ್ವಾಮಿ ಅಂತ. ಅಲ್ಲಿಗೆ ನೋಡಪ್ಪ, ಮೊದಲು ಏನು ಗೊತ್ತಾಗುತ್ತೆ? ಓ ಸ್ವಾಮಿ ನೋಡಿ, ಮೊದಲು ನಮಗೇನು ಗೊತ್ತಾಗುತ್ತೆ ಗೊತ್ತೇನು? ಅಲ್ಲಿ ಏನ್ ಮಾಡ್ಲಿ, ಈ ಆಕಾಶವೇ ಮುಂತಾದ ಸ್ಥಾನಗಳಲ್ಲಿ ಆಕಾಶ ಇದೆ,
ಧೂಮ ಇದೆ, ಅಭ್ರ ಇದೆ, ಮೇಘ ಇದೆ, ವೃಷ್ಟಿ ಇದೆ, ವ್ರೀಹಿ ಅಂದ್ರೆ ಆಕಾಶದಿಂದ ವ್ರೀಹಿ ಭಾವವನ್ನು ಪಡೆಯುವವರೆಗೆ ಆಯಾಯ ಸ್ಥಾನಗಳಲ್ಲಿ ದೀರ್ಘಕಾಲ ಅಲ್ಲಿಯ ಸಾದೃಶ್ಯವನ್ನು ಪಡೆದುಕೊಂಡು ಇರ್ತಾನೋ ಮುಂದಕ್ಕೆ ಬರ್ತಾನೆ, ಅಥವಾ ಅಲ್ಪ ಅಲ್ಪ ಅಂತ ಅಲ್ಲಿ ಏನಾಗುತ್ತೆ, ಸ್ವಾಮಿ ಹೇಳೋದಕ್ಕೆ ಆಗೋದಿಲ್ಲ ಈಗ. ನೋಡಪ್ಪ ಹೇಳೋದಕ್ಕೆ ಆಗೋದಿಲ್ಲ ಈಗ. ಯಾಕೆ? ಇದನ್ನ ಹೇಳತಕ್ಕಂಥ ಇದರ ನಿಯಮನ ಮಾಡಿ ಇಷ್ಟು ಕಾಲ ಈ ಲೋಕದಲ್ಲಿ ಇರ್ತಾನೆ ಅಂತಕ್ಕಂಥ ಎಂಬುದಾಗಿ ನಿಯಮನ ಮಾಡಿ ಹೇಳತಕ್ಕಂಥ ಯಾವ ಶಾಸ್ತ್ರವೂ ಕೂಡ ನಮಗೆ ಲಭ್ಯವಿಲ್ಲ. ಯಾವ ಶಾಸ್ತ್ರನೂ ಕೂಡ ಇಲ್ಲ. ಶಾಸ್ತ್ರ ಬಿಟ್ರೆ ಶಾಸ್ತ್ರ ಒಂದೇ ಪ್ರಮಾಣ, ಯಾವ ಪ್ರಮಾಣವೂ ಇಲ್ಲ. ಯಾಕೆ? ಇದು ಅನುಭವಕ್ಕೂ ಸಿಕ್ಕೋದಿಲ್ಲ, ಪ್ರತ್ಯಕ್ಷಕ್ಕೂ ಸಿಕ್ಕೋದಿಲ್ಲ, ಅನುಮಾನಕ್ಕಂತೂ ಸಿಕ್ಕೋದೇ ಇಲ್ಲ. ಹೌದಾ? ಇಲ್ಲಿ ಅನುಭವಕ್ಕಲ್ಲಿ ಹ್ಯಾಕ್ ಸಿಗುತ್ತೆ? ಮತ್ತೆ ಪ್ರತ್ಯಕ್ಷ ಅನುಮಾನ ಈ ಮೂರು ಪ್ರಮಾಣಗಳಲ್ಲಿ ಪ್ರತ್ಯಕ್ಷ ಅನುಮಾನಕ್ಕಂತೂ ಸಿಕ್ಕೋದೇ ಇಲ್ಲ. ಯಾವನನ್ನು ನೋಡ್ಕೊಂಬಂದು ಹೇಳೋದಿಲ್ಲ, ಅನುಮಾನ ಮಾಡೋದಾಗೂ ಇಲ್ಲ. ಇನ್ನು ಉಳಿದಿದ್ದೊಂದು ಶಾಸ್ತ್ರ ಪ್ರಾಮಾಣ್ಯವನ್ನೇ. ಅದರಿಂದ ಆ ಶಾಸ್ತ್ರ ಪ್ರಾಮಾಣ್ಯವನ್ನಾದ್ರೂ ನೋಡೋಣ ಅಂತ ಹೇಳಿದ್ರೆ, ಇಲ್ಲಿ ಇಷ್ಟು ಕಾಲ ಇರ್ತಾನೆ ಎಂಬುದಾಗಿ ನಿಯಮಿಸಿ ಹೇಳತಕ್ಕಂಥ ಯಾವ ಶಾಸ್ತ್ರವೂ ಇಲ್ಲ. ಆದ್ದರಿಂದ ಇಲ್ಲ ಸ್ವಾಮಿ ಏನು ಇವನ ಇದು. ಆದ್ದರಿಂದ ಬಾದರಾಯಣರು ಈ ಸೂತ್ರವನ್ನ ಏನೋ ವ್ಯರ್ಥವಾಗಿ ಮಾಡಿಬಿಟ್ಟಿದ್ದಾರೆ. ಯಾಕೆ? ಹೇಳಕ್ಕಾಗಲ್ಲ. ಪ್ರತ್ಯಕ್ಷ ಇಲ್ಲ, ಅನುಮಾನ ಇಲ್ಲ, ಆಗಮ ಇಲ್ಲ, ಏನೂ ಇಲ್ಲ. ಯಾವ ಪ್ರಮಾಣಕ್ಕೂ ಸಿಕ್ಕೋದಿಲ್ಲ. ಇದು ಪ್ರಮಾಣಕ್ಕೆ ಸಿಕ್ಕದೆ ಇರುವಾಗ ಏನಾಗಿದೆ? ಅದಿಲ್ಲ ಅಂತ ಅಷ್ಟೇ. ಅದನ್ನ ನೋಡ್ಬೇಕಾದ್ರೆ ವಿಚಾರಗಳು ಇಲ್ಲವೂ ಇಲ್ಲ, ನೋಡ್ಬೇಕಾದ್ದು ಇಲ್ಲ, ವಿಚಾರ ಮಾಡಬೇಕಾದ್ದು ಇಲ್ಲ, ಏನೂ ಇಲ್ಲ. ಸುಮ್ಮನೆ ಏನಾದ್ರು ವಿಚಾರ ಮಾಡಿದ್ರೆ ಏನಾಗುತ್ತೆ? ಅದು ಕಾಕದಂತ ಪರೀಕ್ಷಾವತ್, ಕಾಗೆಗೆ ಹಂದಿಯಲ್ಲಿ ಶಿವಪ್ಪ ಅಂತ ಹೇಳಿದ ಹಾಗೆ ಆಯ್ತಷ್ಟೆ. ಒಬ್ಬ 4 ಮುಂದ, ಒಬ್ಬ 8 ಮುಂದ, ಒಬ್ಬ 5 ಬಾಯಿ ಬಿಡೋದೇ ಇಲ್ಲ ಕಣ ಅಂತ. ಹೀಗೆ ಏನು ವ್ಯರ್ಥವಾದ ಕಾಲಹರಣ ಮಾತ್ರ ಒಳಗೆ ಇನ್ನೇನು ಇಲ್ಲ ಅನ್ನುವ ಒಂದು ಭಾವನೆಯಿಂದ ಇದು ಹೇಳ್ತಾ ಇದ್ದಾನೆ. ಏನಂತ ನೋಡಿ, ಕೊನೆಯವಾಗಿ ನಿಯಮಕಾರಿಣ ಶಾಸ್ತ್ರಸ್ಯ ಅಭಾವಾತ್ ತಸ್ಮಿನ್ ಸಂಶಯೇ. ಯಾವ ಸಂಶಯ ಇದು? ದೀರ್ಘಕಾಲ ಇರ್ತಾನೋ ಅಲ್ಪ ಕಾಲ ಇರ್ತಾನೋ ಎನ್ನುವ ಸಂಶಯದ ಈ ವಿಚಾರದಲ್ಲಿ ಹೀಗೆ ಎಂಬುದಾಗಿ ನಿಯಮಿಸಿ ಹೇಳತಕ್ಕಂಥ ಯಾವ ಶಾಸ್ತ್ರವೂ ಇಲ್ಲ ಅಂತ ಹೇಳಿದ್ರು. ಆಯ್ತಪ್ಪ, ಯಾವ ಶಾಸ್ತ್ರವೂ ಇಲ್ಲ. ಆದರೆ ಇಲ್ಲಿ ಏನಾದ್ರು ಒಂದು ನಿರ್ಣಯ ಮಾಡಬೇಕಲ್ಲ. ಯಾಕೆ ಅಂತಂದ್ರೆ ಉಪನಿಷತ್ತಿನಲ್ಲಿಯೂ ಕೂಡ ಈ ಒಂದು ಪ್ರಕರಣ ಬರುತ್ತೆ. ಮತ್ತೆ ಅಲ್ಲಿಂದ ಇಲ್ಲಿಗೆ ಬರುವಾಗ ಈ ಒಂದು ಸ್ಥಾನಗಳನ್ನು ಹೇಳೂ ಇದ್ದಾರೆ. ಮತ್ತೆ ಅಲ್ಲಲ್ಲಿ ನಿಂತು ಬರಬೇಕು. ಹೀಗಿರುವಾಗ ಈ ವಿಚಾರ ಸ್ವಲ್ಪ ತಿಳ್ಕೊಳ್ಬೇಕಾದಂಥದ್ದು ಅವಶ್ಯಕ ಅಂತ ಹೇಳಿ ಈ ಒಂದು ವಿಚಾರವನ್ನು ಮಾಡ್ತಾ ಇದ್ದಾರೆ. ಏನು ಮಾಡಿದ್ರಿ ನೋಡಿ, ಮೇಲ್ನೋಟಕ್ಕೆ ಏನು ಗೊತ್ತಾಯ್ತು? ಇಲ್ಲ ರೀ, ಇದೇನು ಹೇಳೋಕ್ಕಾಗೋದಿಲ್ಲ, ಇದಕ್ಕೆ ಶಾಸ್ತ್ರ ಯಾವುದು ಇಲ್ಲವೇ ಇಲ್ಲ ಅಂತದ್ದು. ಈ ರೀತಿ ಶಾಸ್ತ್ರವೇ ಇಲ್ಲ, ಇದನ್ನು ಹೇಳೋದಕ್ಕೆ ಆಗುವುದಿಲ್ಲ, ಆದರೂ ಕೂಡ ಸಂಶಯ ಇರುತ್ತೆ, ಅಲ್ಪಕಾಲವೋ ದೀರ್ಘಕಾಲವೋ ಅಂತಕ್ಕಂಥದ್ದು. ಇವೆಲ್ಲ ಏವಂ ಪ್ರಾಪ್ತೆ, ಈ ರೀತಿಯಾದ ಒಂದು ಸಂದಿಗ್ಧ ಬಂದ್ಬಿಡ್ತೀವಲ್ಲ. ಯಾಕೆ? ಪ್ರಮಾಣವೇ ಇಲ್ಲ. ಮನೆ ಪಕ್ಷ ಶಾಸ್ತ್ರ ಪ್ರಮಾಣವಾದರೂ ಇದ್ದಿದ್ದರೆ ಆಗ ನಾವು ನಿರ್ಣಯ ಮಾಡಬಹುದಾಗಿತ್ತು, ಶಾಸ್ತ್ರಕ್ಕೆ ಅರ್ಥವನ್ನು ಮಾಡಿ. ಏನೂ ಇಲ್ಲ. ಆದ್ದರಿಂದ ಈ ತರ ಒಂದು ಸಂದಿಗ್ಧ ಬಂದ್ಬಿಡ್ತು. ಬಂದಾಗ ನಮ್ಗೇನ್ ತೋರುತ್ತೆ ಅಂತಂದ್ರೆ, ಇದಮ ನಾ ಅತಿ ಚಿರೇಣ, ಅದಕ್ಕಾಗಿ ಬಾದರಾಯರು ಹೇಳ್ತಾ ಇದ್ದಾರೆ ನಾ ಅತಿ ಚಿರೇಣ ಅಂದ್ರೆ ನ ಅತಿ ಚಿರೇಣ ಅಂದ್ರೆ ಅಂದ್ರೆ ದೀರ್ಘಕಾಲವಿಲ್ಲದೆ. ಅಂದ್ರೆ ಏನು ದೀರ್ಘಕಾಲವಿಲ್ಲದೆ? ಅಂದ್ರೆ ಕೇವಲ ಅಲ್ಪ ಕಾಲವೇ ಅಲ್ಲಿ ಇದ್ದು ಅಲ್ಲಿ ಬಂದ್ಬಿಡ್ತಾನೆ, ಮುಂದಿನ ಸ್ಥಾನಕ್ಕೆ ಹೋಗ್ತಾನೆ. ಅಲ್ಪ ಕಾಲವೇ ಅಲ್ಲಿರ್ತಾನೆ, ಮುಂದಿನ ಸ್ಥಾನಕ್ಕೆ ಹೋಗ್ತಾನೆ. ಇದನ್ನ ಒಂದು ವಿವರಣೆ ಕೊಡ್ತಾರೆ. ಅಲ್ಪಂ ಕಾಲಂ ಆಕಾಶಾದಿಭಾವೇನ ಅವಸ್ಥಾಯ, ಅಂದ್ರೆ ಸ್ವಲ್ಪವೇ ಕಾಲ
ಆ ಆಕಾಶಾದಿ ಸ್ಥಾನಗಳಲ್ಲಿ ಆ ಆಕಾಶಾದಿ ಭಾವಗಳಿಂದ ಆಕಾಶಾದಿ ಸಾದೃಶ್ಯದಿಂದ ಆಕಾಶಾದಿ ಸಮನಾಗಿ ಇದ್ದುಕೊಂಡು ಅವಸ್ಥಾ ಇದ್ದುಕೊಂಡು ಏನ್ ಮಾಡ್ತಾನೆ ವರ್ಷಧಾರಾಭಿ ಸಹ ಇಮಾಂ ಭುವಂ ಆಪತಂತಿ. ಅದೇನಾಗುತ್ತೆ ಒಂದೊಂದು ಲೋಕದಲ್ಲಿ ಸ್ವಲ್ಪ ಸ್ವಲ್ಪ ಕಾಲ ಇರ್ತಾನೆ. ಇಲ್ಲಿಯವರೆಗೆ ವೃಷ್ಟಿ ಮಳೆ ಅಲ್ಲಿಯವರೆಗೂ ಇದ್ದು ಅಲ್ಲಿ ಯಾರಿದ್ದು ಆ ವರ್ಷಧಾರಾಭಿ ಅಂದ್ರೆ ಆ ಒಂದು ಮಳೆಯ ಧಾರೆ ಹನಿ ಬೀಳುತ್ತಲ್ಲ ಅದು ಮಳೆಯ ಧಾರೆಯ ಮೂಲಕ ಅದರ ಜೊತೆಯಲ್ಲಿ ಇಮಾಂ ಭುವಂ ಆಪತಂತಿ ಈ ಲೋಕಕ್ಕೆ ಬಂದು ಬೀಳ್ತಾರೆ. ಇಲ್ಲಿ ಈ ಲೋಕಕ್ಕೆ ಅಂತ ಹೇಳುವಾಗ ನಾವು ಸದ್ಯಕ್ಕೆ ಇರತಕ್ಕಂಥದ್ದು ಈ ಒಂದು ನಭೋಮಂಡಲದಲ್ಲಿ ಹೌದ್ ತಾನೆ. ಇದು ಸೌರಮಂಡಲ, ಇದು ನಭೋಮಂಡಲ, ಇಲ್ಲಿರ್ತೀವಿ. ಅದಕ್ಕೆ ಇಲ್ಲಿಗೆ ತಕ್ಕಂತೆ ಹಾಗೆ ಒಂದು ಪಕ್ಷ ಇಂತಹ ಸೌರಮಂಡಲಗಳು ಎಷ್ಟೋ ಇದೆ. ಅಲ್ಲಿ ಯಾವ ಜೀವಿಗಳಿದ್ದಾರೋ ಅಲ್ಲಿಯ ಮಳೆಗಾಲವೇ ಬೇರೆ, ಅಲ್ಲಿಯ ಸೂರ್ಯನೇ ಬೇರೆ. ಎಷ್ಟೋ ಸೂರ್ಯ ಇದ್ದಾನೆ ಅಂದ್ರೇನು ಅಲ್ಲಲ್ಲಿಯ ಲೋಕಕ್ಕೆ ತಕ್ಕಂತೆ ಹೇಳ್ತಾ ಇದೆ. ಬೇರೆ ಲೋಕದಲ್ಲೂ ಅಷ್ಟೇ ಅಲ್ಲಿ ವರ್ಷಧಾರಾದಿ ಆ ಧಾರ ಇಮಾಂ ಭುವನ್ ಈ ಒಂದು ಭೂಮಿಗೆ ಬರ್ತಾರೆ. ಈ ಭೂಮಿ ಅಂದ್ರೆ ನಾವು ಸೌರಮಂಡಲದಲ್ಲಿ ಇರತಕ್ಕಂಥ ಭೂಮಿ. ಇನ್ನೊಬ್ಬದಲ್ಲಿ ಅಲ್ಲಿ ಭೂಮಿ ಉಂಟು. ಆಯ್ತು ಅಲ್ಲ ಸ್ವಾಮಿ, ಈಗ ಏನು ಹೇಳಿತ್ತು ಹಿಂದೆ, ಇದಕ್ಕೆ ಪ್ರಮಾಣವೇ ಇಲ್ಲ, ಅನುಮಾನವೂ ಇಲ್ಲ, ಪ್ರತ್ಯಕ್ಷವೂ ಇಲ್ಲ, ಇನ್ನು ನಿರ್ಧಾರ ಮಾಡಿ ಹೇಳುವಂತ ಶಾಸ್ತ್ರನೂ ಇಲ್ಲ ಅಂದಮೇಲೆ ನೀವು ಇಲ್ಲ ಅಲ್ಪ ಅಲ್ಪ ಕಾಲವಿದ್ದು ಅಲ್ಲಿಂದ ಮುಂದಿನ ಸ್ಥಾನಕ್ಕೆ ಬರುತ್ತಾನೆ ಯಾಕೆ ಸ್ವಾಮಿ ಹೇಳ್ತೀರಾ? ಏನ್ ಪ್ರಮಾಣ ಅಂತ ಕೇಳ್ದ. ಅದಕ್ಕೆ ಹೇಳ್ತಾ ಇದ್ದಾರೆ, ನೋಡಪ್ಪ ಪ್ರಮಾಣ ಅಂತಕ್ಕಂಥದ್ದು ಅಲ್ಲೇ ಇದೆ. ಏನು ಸ್ವಾಮಿ ಅಂತದ್ದು ಅಂದ್ರೆ ವಿಶೇಷ ದರ್ಶನ. ಅಂದ್ರೆ ಇಲ್ಲಿ ಈ ವ್ರೀಹ್ಯಾದಿ ಭಾವವನ್ನ ಪಡೆಯುವವರಿಗೂ ಕೂಡ ನಾವು ಅಲ್ಪ ಕಾಲದಲ್ಲಿ ಅಲ್ಲಿದ್ದುಕೊಂಡಿರುತ್ತಾನೆ ಹೊಂದಿದ್ದು ಯಾತಕ್ಕೆ ಗೊತ್ತೇ? ಆ ವ್ರೀಹ್ಯಾದಿ ಭಾವಕ್ಕಿಂತ ಮುಂಚೆ ವ್ರೀಹ್ಯಾದಿ ಭಾವವಾದ ಮೇಲೆ ಪಡಿತಾನಲ್ಲ, ಯಾವುದು ಜನ್ಮವನ್ನ ಪಡಿತಾನಲ್ಲ, ಎಲ್ಲಿ ಗರ್ಭವಾಸ, ಮತ್ತೆ ಅಲ್ಲಿಂದ ತಿಂತಾನೆ, ಗರ್ಭ ಆಗತ್ತೆ, ಹುಡ್ತಾನೆ. ಅಲ್ಲಿವರೆಗೂ ಒಂದು ಇದೆಯಲ್ಲ ಒಂದು ಸ್ಟೇಜು. ಅಂದ್ರೆ ಏನು ನೋಡಿ, ಇಂದ್ರಮಂಡಲದಿಂದ ಇಳಿದು ಪ್ರೀತ್ಯಾದಿ ಭಾವವನ್ನು ಪಡೆಯುವವರೆಗೂ ಒಂದು ಸ್ಟೇಜು. ಅಲ್ಲಿಂದ ಮುಂದಕ್ಕೆ ಪ್ರೀತ್ಯಾದಿ ಭಾವ ಅಂದ್ರೆ ವೀಚ ಕಾಳು ಕಡ್ಡಿ ಅಂದ್ರೆ ಆಹಾರ ಅಂತಾನೆ ಅಷ್ಟೆ. ಆಹಾರವನ್ನ ಪುರುಷ ತಿಂದ, ಅದರಿಂದ ಸಾಯಿತು, ಅದು ನಿಷಿಕ್ತವಾಯಿತು, ಸ್ತ್ರೀಯಲ್ಲಿ ಬಂದ. ಇದು ಒಂದು ಸ್ಟೇಜು ಇಲ್ಲಿವರೆಗೆ. ಎರಡು ಸ್ಟೇಜ್ ಇಟ್ಕೊಂಡು ಅಲ್ಲಿ ಈ ಎರಡು ಸ್ಟೇಜ್ ಅಂತ ಇದೆಯಲ್ಲ, ಅಲ್ಲಿ ಮೊದಲನೇ ಸ್ಟೇಜ್ ಹೇಳಿದ್ವಿ ನಾವು ಏನಂತ, ಪ್ರೀತ್ಯಾದಿ ಭಾವದವರೆಗೆ ಸ್ವಲ್ಪ ಕಾಲ ಇದ್ದು ಬರ್ತಾನೆ ಅಂತ. ಇನ್ನು ಮುಂದಿನ ಸ್ಟೇಜು ಅಲ್ಲ ಸ್ವಾಮಿ, ಸ್ವಲ್ಪ ಕಾಲ ಹೇಗಿರ್ತಾನೆ, ಪ್ರಮಾಣವೇ ಇಲ್ವಲ್ಲ ಅಂದ್ರೆ ನೋಡಪ್ಪ, ಮುಂದಿನ ಒಂದು ಸ್ಟೇಜ್, ಮುಂದಿನ ಒಂದು ಹಂತ ಇದೆಯಲ್ಲ, ಅದರಲ್ಲಿ ವಿಶೇಷವನ್ನು ಹೇಳಿದ್ದಾರೆ. ಅದನ್ನ ನೋಡಿಕೊಂಡು ನಾವು ಇಲ್ಲಿ ಅಲ್ಪ ಕಾಲ ಎಂಬುದಾಗಿ ಅನುಮಾನಿಸಿ ಹೇಳುತ್ತಿದ್ದೇವೆ ಅಷ್ಟೆ. ಇದು ನೇರವಾಗಿ ಇಷ್ಟು ಕಾಲ ಇದಿರ್ತಾನೆ ಅಂತ ಅನ್ನೋದಕ್ಕೆ ಶಾಸ್ತ್ರ ಇಲ್ಲ, ಒಪ್ಪೋಣ. ಆದರೆ ಪ್ರೀತ್ಯಾದಿ ಭಾವದಿಂದ ಮುಂದಕ್ಕೆ ಏನು ಅಲ್ಲೂ ಒಂದು 2-3 ಹಂತ ಇದೆ. ಪ್ರೀತ್ಯಾದಿ ಭಾವ ತಿನ್ನಬೇಕು, ಅದು ಪಚನವಾಗಬೇಕು, ಅದರ ಆ ಚಾಂದವ್ಯ ಬರುತ್ತಲ್ಲ, ಅತ್ಯಂತ ಸ್ಥೂಲವಾದ ಭಾಗ ಏನಾಗುತ್ತೆ ಆಚೆ ಹೋಗುತ್ತೆ, ಸ್ವಲ್ಪ ಸೂಕ್ಷ್ಮವಾಗಿರ್ತಕ್ಕಂಥ ಇದು ಮಧ್ಯೆ ಮಾಂಸ ರಕ್ತ ಅದೆಲ್ಲ ಆಗುತ್ತೆ. ಮತ್ತೆ ಅತ್ಯಂತ ಸೂಕ್ಷ್ಮತಮವಾದ ಭಾಗ ಏನಾಗುತ್ತೆ, ಮನಸ್ಸಾಗುತ್ತೆ. ಅವನು ತಿಂದ ಆಹಾರ ಅವನು ಹಾಗೆ ವೀಹಿ ತಿಂತಾನೆ, ಅದಾಗುತ್ತೆ. ಆ ಒಂದು ಮಧ್ಯಸ್ಥ ಭಾಗ ಇದೆಯಲ್ಲ, ಆ ಶರೀರ ಇದು ಯಾವುದು ರಕ್ತ ಮೇಧ ಮಾಂಸ ಅವೆಲ್ಲ ಇದೆಯಲ್ಲ, ಅವು ಏನಾಗುತ್ತೆ
ಅದರ ಒಂದು ಸೂಕ್ಷ್ಮವಾದ ಭಾಗ ರೇತಸ್ಸು. ಆ ಸೂಕ್ಷ್ಮ ಭಾವದಿಂದ ಇವನು ಹುಟ್ಟುತ್ತಾನೆ. ಅಲ್ಲಿ ಏನಾಗಿದೆ ಅದು ಅಲ್ಲಿಯವರೆಗೆ ಒಂದು ಹಂತ ಇದೆಯಲ್ಲ, ಅಲ್ಲಿ ವಿಶೇಷವನ್ನು ಹೇಳಿದ್ದಾರೆ. ಏನು ವಿಶೇಷ ಅಂತಂದ್ರೆ, ತಥಾಹಿ ವ್ರೀಹ್ಯಾದಿ ಭಾವಾಪತ್ತೆ ಅನಂತರಂ ವಿಷಿನಷ್ಟಿ. ನೋಡಿ, ವ್ರೀಹ್ಯಾದಿ ಭಾವವನ್ನು ಪಡೆದ ಮೇಲೆ ಮುಂದಿನ ಸ್ಥಾನಕ್ಕೆ ಬರ್ತಾವಲ್ಲ. ಮುಂದಿನ ಸ್ಥಾನ ಏನು? ಪುರುಷ ಇದ್ದಾನೆ, ಅವನ ತಿನ್ನಬೇಕು, ಅದನ್ನು ಪಚನ ಆಗಬೇಕು, ಅದರ 3 ಭಾಗ ಅದು ಹೀಗಾಗಬೇಕು, ಅದೆಲ್ಲ ಇದೆಯಲ್ಲ. ಆದರೆ ಅಲ್ಲಿಂದ ಮುಂದಕ್ಕೆ ಏನಾಗಿದೆ, ಇವನು ಜನ್ಮವನ್ನು ಪಡೆಯುವವರೆಗೂ ಕೂಡ ಯಾವುದು ಪುರುಷ ವಚಸ್ಸಾಗುವವರೆಗೂ ಕೂಡ ಏನಂತ ಹೇಳಿದ್ದಾರೆ? ವಿಶೇಷಿಸಿ ಹೇಳಿದ್ದಾರೆ. ಏನು ವಿಶೇಷ ಅಂದ್ರೆ ನೋಡಿ, ಛಾಂದೋಗ್ಯದಲ್ಲಿ ಬರ್ತಕ್ಕಂಥ ಇದು ಭಾಗ ಇದು. ಅಥೋ ವೈ ಖಲು ದುರ್ನಿಷ್ಪ್ರಪತರಂ ಇದು ನೋಡಿ, ಹೀಗೆ ವಿಶೇಷತೆ ಹೇಳಿದ್ದಾರೆ. ಅಥೋ ವೈ ಖಲು, ಅಥೋ ವೈ ಅಂದ್ರೆ ಅಲ್ಲಿಂದ ಈ ವ್ರೀಹ್ಯಾದಿ ಭಾವ ಇದೆಯಲ್ಲ, ಆ ವ್ರೀಹ್ಯಾದಿ ಭಾವದಿಂದ ಬರುವಾಗ ಏನ್ ಮಾಡ್ತಾನೆ, ಏನಾಗುತ್ತೆ ಇವನಿಗೆ ಅಂದ್ರೆ ದುರ್ನಿಷ್ಪ್ರಪತರಂ ಅಂತಂದ್ರೆ ಏನು? ದುರ್ನಿಷ್ಪ್ರಪತರಂ ಅಂತಂದ್ರೆ ಅದು ಅರ್ಥ ಇಲ್ಲ. ಯಾಕೆ ಅಂತ ಹೇಳ್ತಾ ಇರೋದು ಇಲ್ಲಿ. ದುರ್ನಿಷ್ಪ್ರಪತರಂ ಅಲ್ಲ, ಇದು ತಕಾರ ಏಕ ಛಾಂದಸ್ಯಾಂ ಪ್ರಕ್ರಿಯಾಯಾಂ ಲುಪ್ತೋ ಮಂತವ್ಯ. ಇಲ್ಲಿ ದುರ್ನಿಷ್ಪ್ರಪತರಂ ಅಂತ ಇದೆ. ಇಲ್ಲಿ ಒಂದು ತಕಾರವು ಛಂದಸ್ಸಿಗೆ ಅನುಗುಣವಾಗಿ ಬಿಟ್ಟು ಹೋಗಿದೆ ಎಂಬುದಾಗಿ ತಿಳಿದು ನಾವು ಅರ್ಥವನ್ನ ಮಾಡುವಾಗ ಆ ತಕಾರವನ್ನ ಸೇರಿಸಿಕೊಂಡು ಆ ಪದಕ್ಕೆ ಅರ್ಥವನ್ನ ಮಾಡಬೇಕು. ಈಗ ಏನಾಗುತ್ತೆ, ತಕಾರವನ್ನು ಸೇರಿಸಿದಾಗ ಅಂದ್ರೆ ದುರ್ನಿಷ್ಪ್ರಪತರಂ ಅಂತೀರಿ, ಇನ್ನೊಂದು ತಕಾರ ಸೇರಿಸ್ಬೇಕು, ದುರ್ನಿಷ್ಪ್ರಪತರಂ ಅಂತ. ಅಂದ್ರೇನು? ದುರ್ನಿಷ್ಪ್ರಪತ ತರಂ ಅಂತ, ತರ ಪ್ರತ್ಯಯ. ದುರ್ನಿಷ್ಪ್ರಪತ ತರಂ ಇನ್ನೊಂದು ತಕಾರ. ಏನ್ ಹಾಗಂದ್ರೆ ಹೇಳ್ತಾ ಇದ್ದೀನಿ. ಅಂದ್ರೆ ಏನು ಅಂದ್ರೆ, ದುರ್ನಿಷ್ಪ್ರಪತ ತರಂ ಆಯ್ತು. ಅಂದ್ರೆ ಏನರ್ಥ ಅಂದ್ರೆ ದುರ್ನಿಷ್ಕ್ರಮ ತರಂ ಅಂತ ಅರ್ಥ ಅಷ್ಟೇ. ದುರ್ನಿಷ್ಕ್ರಮ ತರಂ, ನಿಷ್ಕ್ರಮ ಅಲ್ಲಿಂದ ಹೊರಟು ಬರ್ತಾನಲ್ಲ, ಅದು ದುರ್ನಿಷ್ಕ್ರಮ. ಅದೇನೋ ಬಹಳ ಕೆಟ್ಟಲ್ಲ, ಬಹಳ ಕಷ್ಟದಿಂದ ಅಂತ ಅಂತಕ್ಕಂಥ ಕಷ್ಟದಿಂದ ಅಂತ ಬಹಳ ಕಷ್ಟ. ಅಲ್ಲಿಂದ ವ್ರೀಹಿ ಭಾವವನ್ನ ಪಡೆಯುವವರಿಗೆ ಏನು ಹೇಳಲೇ ಇಲ್ಲ. ವ್ರೀಹಿ ಭಾವವನ್ನ ಪಡೆದು ಮುಂದೆ ಅವನು ಪುರುಷ ವಚಸ್ಸಾಗ್ತಾನಲ್ಲ, ಅಲ್ಲಿಯವರೆಗಿನ ಒಂದು ಸ್ಥಿತಿ ಇದೆಯಲ್ಲ, ಅದು ಅಯ್ಯಪ್ಪ ದುರ್ನಿಷ್ಪ್ರಪತ ತರಂ ಅಂದ್ರೆ ಅಲ್ಲಿ ಬಹಳ ಕಷ್ಟದಿಂದ ಇಳಿತಾನೆ. ಎಲ್ಲ ಇಳಿಯುತ್ತಾನೆ, ಜನ್ಮವಾಗುವವರು ಇಳಿತಾನೆ ಬಹಳ ಕಷ್ಟದಿಂದ. ಏನು? ದುರ್ನಿಷ್ಕ್ರಮ ತರಂ, ನಿಷ್ಕ್ರಮ ತರಂ ಅಂದ್ರೆ ಇಳಿಯೋದು, ಚೆನ್ನಾಗಿ ಇಳಿಯೋದು. ದುರ್ನಿಷ್ಕ್ರಮ ಅಂದ್ರೆ ಅಯ್ಯೋ ಬಹಳ ಸಂಕಟದಿಂದ, ದುಃಖದಿಂದ, ಬಹಳ ಕಷ್ಟದಿಂದ ಇಳಿತಾನೆ ಅಂತದ್ದು. ಈಗ ಇದಕ್ಕೆ ಅರ್ಥ ಮಾಡ್ಬೇಕು ನಾವು. ನೋಡಿ, ವ್ರೀಹಿ ಭಾವದಿಂದ ಮುಂದಕ್ಕೆ ಇವನ ಪುರುಷ ವಚಸ್ಸಾಗುವವರೆಗೆ ಬಹಳ ಕಷ್ಟದಿಂದ ಇಳಿತಾನೆ ಅಂತ ಹೇಳಿದ್ರು. ಅಲ್ಲಿಗೆ ಏನು ಹೇಳಿದ ಹಾಗಾಯ್ತು ಅಂದ್ರೆ, ಅಲ್ಲಪ್ಪ, ವ್ರೀಹಿ ಭಾವದಿಂದ ಪುರುಷ ವಚಸ್ಸಾಗುವವರೆಗೂ ಕೂಡ ಬಹಳ ಕಷ್ಟದಿಂದ ಇಳಿಯುತ್ತಾನೆ ಅಂದರೆ ಚಂದ್ರಲೋಕದಿಂದ ವ್ರೀಹಿ ಭಾವವನ್ನು ಪಡೆಯುವವರೆಗೆ ಸುಖವಾಗಿ ಇಳಿತಾನೆ ಅಂತಾಯ್ತು. ಹೌದಾನೆ? ಅಲ್ಲಿಯವರೆಗೆ ಸುಖವಾಗಿ ಇಳಿದ, ಆದರೆ
ವ್ರೀಹಿ ಭಾವವನ್ನ ಪಡೆದು ಮುಂದಿನ ಸ್ಥಾನ ಇದೆಯಲ್ಲ, ಒಂದು ಸ್ಟೇಜ್ ಅಂತಾರಲ್ಲ, ಅದು ಎಲ್ಲಿವರೆಗೆ? ಆ ಒಂದು ಪುರುಷ ವರೆಗೂ ಕೂಡ. ಪುರುಷ ವಚಸ್ಸು ಅಂತಂದ್ರೆ ಏನು? ಇಲ್ಲಿ ಕೇವಲ ರೈತ ಸಿಂಚನ ಅಷ್ಟೇ ಅಂತಲ್ಲ, ಈಶ ಬರೋವರೆಗೂ ಕೂಡ. ಇಲ್ಲಿವರೆಗೆ ಏನಾಗುತ್ತೆ, ಅದನ್ನ ಆ ಅಲ್ಲಿವರೆಗೆ ಕಷ್ಟ ಅಂತ ಹೇಳಿದ್ರೆ, ಅದಕ್ಕಿಂತ ಹಿಂದೆ ಆ ವ್ರೀಹ್ಯಾದೇಹವನ್ನು ಪಡೆಯುವವರೆಗೆ ಸುಲಭವಾಗಿ ಇಳಿದಿರುತ್ತಾನೆ. ಸುಲಭ, ಅಲ್ಲೇನು ಕಷ್ಟ ಇಲ್ಲ, ಒಂದೊಂದು ಸ್ಥಾನದಲ್ಲೂ ಕಷ್ಟ ಏನಿಲ್ಲ ಅಂತಾಗಾಯ್ತು. ಈಗ ಇದನ್ನ ಇಟ್ಕೊಂಡು ನಾವು ಅರ್ಥ ಮಾಡಬೇಕು. ನೋಡಿ ಎಷ್ಟು ಈ ಸೂತ್ರಕ್ಕೆ ಹೇಗೆ ಅರ್ಥ ಮಾಡಿ, ಯಾರಿಗಾರು ಅರ್ಥ ಆಗುತ್ತಾ ಇಲ್ಲ. ಅಲ್ಲಿ ಯಾವ ಪ್ರಮಾಣವೂ ಇಲ್ಲ, ಅದಕ್ಕೆ ನಾವು ಹೇಳ್ಬೇಕಾದ್ರೆ ಏನೋ ಒಂದು ದಾರಿ ಹುಡುಕಿ ಹೇಗೋ ಒಂದು, ಅದಕ್ಕೆ ಈ ರೀತಿಯಾದ ಒಂದು ಮಾರ್ಗವನ್ನು ಹೇಳಿದ್ದಾರೆ. ಪಾದರಾಯಣ ಹೇಳಿಬಿಟ್ರು, ನಾತಿಚಿರೇಣ ವಿಶೇಷ. ಯಾರಿಗೆ ಗೊತ್ತು ನಾತಿಚಿರೇಣ ವಿಶೇಷ? ಏನೂ ಅರ್ಥ ಆಗೋದಿಲ್ಲ. ಅದಕ್ಕೆ ಭಾಷ್ಯ ಬೇಕೇ ಬೇಕು. ನೋಡಿ, ಭಾಷ್ಯದಲ್ಲಿ ಈ ತರ ಹೇಳ್ತಾ ಇದ್ದಾರೆ. ಏನಂತ? ಅಲ್ಲಿಗೆ ದುಃಖತರಂ ಅಸ್ಮಾದಿ ವ್ರೀಹ್ಯಾದಿ ಭಾವ ನಿಶ್ಚಲಂ. ಅಲ್ಲಿ ವ್ರೀಹ್ಯಾದಿ ಭಾವದಿಂದ ನಿಸ್ತರಣ ಇಳಿಯುವಂತಹದ್ದು, ಎಲ್ಲಿವರೆಗೆ? ಪುರುಷ ಸಾವರಿ ಇಳಿತಕ್ಕಂತಹದ್ದು. ದುರ್ನಿಷ್ಕ್ರಮತರಂ, ದುರ್ನಿಷ್ಪ್ರಪತ ತರಂ, ಎರಡು ಒಂದೇ. ಬಹಳ ಕಷ್ಟದಿಂದ ಅವನು ಇಳಿತಾನೆ, ಬಹಳ ಕಷ್ಟಪಟ್ಟು ಇಳಿಯುವುದು ಬಹಳ ಕಷ್ಟ, ಬಹಳ ಕಷ್ಟ, ಅದು ಇಳಿತಾನೆ ಅಂತ ಹೇಳಿದ್ರು. ಅಲ್ಲಿಗೆ ಏನ್ ಹೇಳಿದಾಗಾಯ್ತು ಅಂತ ಹೇಳಿದ್ರು, ತದತ್ರ ದುಃಖಂ ನಿಷ್ಪ್ರಪತನಂ ಪ್ರದರ್ಶಯನ್ ಪೂರ್ವೇಶು ಸುಖಂ ನಿಷ್ಪ್ರಪತನಂ ದರ್ಶಯತಿ. ಇದು ಭಾಷ್ಯ. ನೋಡಿ, ಅಲ್ಲಿಂದ ವ್ರೀಹ್ಯಾದಿ ಭಾವದಿಂದ ಮುಂದಕ್ಕೆ ಕಷ್ಟ, ಬಹಳ ಕಷ್ಟದಿಂದ ಅವನು ಇಳಿತಾನೆ ಒಂದೊಂದು ಸ್ಥಾನದಲ್ಲೂ ಅಂತ ಹೇಳಿದಾಗ ಏನಾಯ್ತು? ಆ ವ್ರೀಹ್ಯಾದಿ ಭಾವವನ್ನು ಪಡೆಯುವವರೆಗೂ ಕೂಡ ಓಹೋ ಸುಖವಾಗಿ ಇಳಿತಾನೆ, ಏನು ಕಷ್ಟವಿಲ್ಲ ಅಲ್ಲಿ ಅಂತ ಹೇಳಿದಾಗ ಆಯ್ತು. ಅದನ್ನ ಶ್ರುತಿ ಹೇಳ್ತಾ ಇದೆ, ಬಾಯಿ ಬಿಟ್ಟು ಹೇಳಲಿಲ್ಲ, ನಾವು ಅರ್ಥ ಮಾಡ್ಕೊಳ್ಬೇಕು. ನೋಡ್ರಿ, ಮೊನ್ನೆವರೆಗೂ ಏನು ಇರ್ಲಿಲ್ಲ ಕಣ್ರಿ, ಓಡಾಡ್ತಾ ಇದ್ದ. ಈಗ ನೀನು ಮೊನ್ಮನ ಚೆನ್ನಾಗಿದ್ದ, ಈಗ ಏನು ಎಡವಟ್ಟಾಗೋಯ್ತು ಅಂತ ಅರ್ಥ ಇಲ್ಲ. ಅದಕ್ಕೂ ಒಂದು ಇದಾಗಿ ಈಗ ಯಾಕಂದ್ರೆ ನನ್ನ ಮೊನ್ನೆಯಿಂದ ಏನೋ ಕಷ್ಟ ಬಂದ್ಬಿಡ್ತಾ, ಅವನಿಗೆ ಏನೋ ಆಗೋಯ್ತು. ಮೊನ್ನೆಯಿಂದ ಆಗಿರೋದು ಅಂದ್ರೆ ಮೊನ್ನೆವರೆಗೂ ಚೆನ್ನಾಗಿದ್ದ ಅಂತ ಇದೆ. ಹೀಗೆ ಅಲ್ಲಿಯವರೆಗೂ ಕಷ್ಟ ಆದ, ಅಲ್ಲಿಂದ ಹಿಂದಕ್ಕೆ ಚೆನ್ನಾಗಿದ್ದ ಅಂತ ಹೀಗೆ ದರ್ಶಿಸಿ. ಸುಖ ದುಃಖತಾ ವಿಶೇಷಶ್ಚ ಅಯಂ ನಿಷ್ಪ್ರಪತನಸ್ಯ ಕಾಲ ಅಲ್ಪತ್ವ ದೀರ್ಘತ್ವ ನಿಮಿತ್ತ ಸಿದ್ಧಾಂತ ಮಾಡಿಬಿಟ್ರು. ಏನಂತ? ಹೀಗೆ ಅತ್ಯಂತ ಸುಖವಾಗಿ ಮತ್ತೆ ಅತ್ಯಂತ ಕಷ್ಟದಿಂದ ಅಂತ ಹೇಳಿದ್ದಾರಲ್ಲ, ಎಲ್ಲಿ? ಚಂದ್ರಮಂಡಲದಿಂದ ವ್ರೀಹಿಭಾವವರೆಗೆ ಅತ್ಯಂತ ಸುಲಭವಾಗಿ, ಮತ್ತೆ ಅಲ್ಲಿಂದ ಮುಂದಕ್ಕೆ ಪುರುಷ ವಚಸ್ಸಿನವರೆಗೂ ಕೂಡ ಅತ್ಯಂತ ಕಷ್ಟದಿಂದ ಅಂತ ಹೇಳಿದ್ದಾರಲ್ಲ, ಇದು ನಮಗೆ ನಿಮಿತ್ತ ಪ್ರಮಾಣ. ಯಾವುದಕ್ಕೆ? ಅಲ್ಪಕಾಲವೋ ದೀರ್ಘಕಾಲವೋ ಎಂಬುದಾಗಿ ನಿಶ್ಚಯವನ್ನ ಮಾಡುವುದಕ್ಕೆ ಇದು ಪ್ರಮಾಣ, ಆಗಮ ಪ್ರಮಾಣ ಇದು. ಅದು ನೇರವಾಗಿ ಹೇಳಲಿಲ್ಲ, ಹೀಗೆ ಅರ್ಥ ಮಾಡೋದು. ಏನು ಅಲ್ಲ ಸ್ವಾಮಿ, ಅವನು ಕಷ್ಟದಿಂದ ಇಳಿತಾನೆ, ಸುಖದಿಂದ ಇಳಿತಾನೆ ಅಂತಂದ್ರೆ ಇದು ಈ ಕಾಲ ನಿರ್ಣಯಕ್ಕೆ ಇದು ಹೇಗೆ ಸ್ವಾಮಿ ಪ್ರಮಾಣ ಆಗುತ್ತೆ ಅಂತಂದ್ರೆ ಅದಕ್ಕೆ ಹೇಳ್ತೀವಪ್ಪ, ಹೇಗೆ ಪ್ರಮಾಣ ಆಗುತ್ತೆ ಅಂತ ಅನ್ನೋದನ್ನ ಹೇಳ್ತೇವೆ ಅಂತ ಕೇಳಿ. ತಸ್ಮಿನ್ನವಧೌ ಶರೀರ ನೋಡಿ, ಶರೀರ ನಿಷ್ಪತ್ತೇ ಅಂತ ಇದೆ. ಶರೀರ ನಿಷ್ಪತ್ತೇ ಅಲ್ಲ, ಶರೀರ ಅನಿಷ್ಪತ್ತೇ ಅಂತಂತ. ಶರೀರ ನಿಷ್ಪತ್ತೇ ಅಂದ್ರೆ ಶರೀರವು ಉಂಟಾಗುವುದಕ್ಕಿಂತ ಮುಂಚೆ ಅಂತ. ಶರೀರ ನಿಷ್ಪತ್ತಿ ಉಂಟಾಗುವುದು, ಅನಿಷ್ಪತ್ತಿ ಉಂಟಾಗುವುದಕ್ಕಿಂತ ಮುಂಚೆ, ಅದು ಹಿಂದೆ ಇರ್ತಕ್ಕಂಥ ಶರೀರ ಇಲ್ಲೋದಿಲ್ಲ ಅವಾಗ. ಏನ್ ಹೇಳ್ತಾರೆ? ಉಪಭೋಗ ಸಂಭವಾತ್ ತಸ್ಮಿನ್ನವಧೌ. ತಸ್ಮಿನ್ನವಧೌ ಅಂತ ಏನು? ಈ ಒಂದು ಕಾಲದಲ್ಲಿ, ಯಾವುದು
ಅಲ್ಲಿಂದ ಬರ್ತಾನೆ, ಹೊರಟು ಬರ್ತಾನೆ, ಮಧ್ಯೆ ಮಧ್ಯಕ್ಕೆ ಆ ಒಂದು ಮಧ್ಯೆ ಈ ಇಂಟರ್ವಲ್ ಅಂತ ಹೇಳೋದು ಮಧ್ಯ ಕಾಲ. ಅಲ್ಲಿ ಏನಾಗುತ್ತೆ, ಹೊರಟುವಾಗ ಆ ಒಂದು ಸಾಮ್ಯವನ್ನು ಪಡ್ಕೊಂಡಿದ್ದ ಆ ಲೋಕದ್ದು. ಆ ಲೋಕದಿಂದ ಯಾವಾಗ ಬಿಟ್ಟು ಬಂದ, ಆ ಒಂದು ಶರೀರ ಹೊರಟೋಯ್ತು. ಯಾಕೆ ಆ ಶರೀರದಿಂದ ಎಲ್ಲಿ ಹೋಗೋಕ್ಕಾಗಲ್ಲ. ಮತ್ತೆ ಇನ್ನೊಂದು ಶರೀರ ಯಾವಾಗ ಬರೋದು, ಇನ್ನೊಂದು ಲೋಕಕ್ಕೆ ಹೋದಾಗ ಬರೋದ ಶರೀರ. ಮಧ್ಯ ಪ್ರಯಾಣದ ಕಾಲದಲ್ಲಿ ಯಾವ ಶರೀರವೂ ಇಲ್ಲ. ಮತ್ತೆ ಅದಿದ್ದೇನಾಯ್ತು ಅಂತಂದ್ರೆ, ಅವನು ಯಾವುದೋ ಸೂಕ್ಷ್ಮ ರೂಪದಲ್ಲಿ ಬರ್ತಾನೆ. ಅಂದ್ರೆ ಏನಾಯ್ತು ಇಲ್ಲಿ ಇತ್ತು, ಆ ಅವಧಿಯಲ್ಲಿ ಶರೀರ ಅರಿಷ್ಪತ್ತೆ, ಅಂದ್ರೆ ಯಾವ ಶರೀರವೂ ಇಲ್ಲ. ಆಕಾಶದಿಂದ ಇಳಿದು ಬಂದ, ಅಲ್ಲಿ ಆಕಾಶಕ್ಕೆ ಸಮನಾದ ಶರೀರವಿತ್ತು. ಆಕಾಶ ಇಳಿದು ಬಿಟ್ಟ, ಆ ಶರೀರ ಹೊರಟೋಯ್ತು. ಮತ್ತೆ ಈ ಒಂದು ಧೂಮ ಬಂದ, ಆ ಧೂಮ ಬರೋವರೆಗೆ ನಮಗೆ ಯಾವುದಿಲ್ಲ. ಧೂಮ ಬಂದ ಮೇಲೆ ಅದಕ್ಕೆ ಧೂಮ ಸದೃಶವಾದ ಶರೀರ. ಹೀಗೆ ಆ ಶರೀರ ಇಲ್ಲ ಆ ಒಂದು ಅವಧಿಯಲ್ಲಿ. ತಸ್ಮಿನ್ನವಧೌ ಶರೀರ ಇಲ್ಲ ಅಂದರೆ ಏನಾಯಿತು, ಉಪಭೋಗ ಸಂಭವ. ಉಪಭೋಗ ಇಲ್ಲ, ಶರೀರವೇ ಇಲ್ಲದೆ ಇದ್ದೇನೆ. ಶರೀರ ಇಲ್ಲ, ಇದ್ದೇ ಇಲ್ಲ, ಮನಸ್ಸಿಲ್ಲ, ಬುದ್ಧಿ ಇಲ್ಲ, ಏನೂ ಇಲ್ಲ. ಇನ್ಯಾವ ಉಪಭೋಗ? ಏನು ಉಪಭೋಗ? ಉಪಭೋಗ ಸಂಭವಾತ್ ಏನಾಗಿದೆ ಇಲ್ಲಿ, ಈ ಒಂದು ಈ ಕಾಲ ಇದೆಯಲ್ಲ, ಇದಕ್ಕೋಸ್ಕರ ಅಲ್ಪ ದೀರ್ಘ ಅಂತಕ್ಕಂಥದ್ದನ್ನ ನಾವು ನಿರ್ಣಯಿಸಬಹುದು. ಸ್ವಾಮಿ ಹೇಗೆ ಅಂತ ಹೇಳಲೇ ಇದ್ವಲ್ಲ, ಬರೀ ಒಗಟಾಗೋಯ್ತಾರೆ ತಿರ್ಗಾ. ಅಂದ್ರೆ ನೋಡಪ್ಪ, ಸುಖವಾಗಿ ಏನೂ ಇಲ್ಲ, ಕಷ್ಟವಿಲ್ಲ, ಏನೂ ಇಲ್ಲ, ಸುಖವಾಗಿ ಅವನು ಬರ್ತಾನೆ, ತಿಳಿದು ಬರ್ತಾನೆ ಅಂತಂದ್ರೆ ಅರ್ಥ ಏನು ಅಂದ್ರೆ, ಯಾವ ಅಡೆತಡೆಗಳು ಕೂಡ ಅಲ್ಲಿ ಇಲ್ಲ ಅವನಿಗೆ. ಸೀದಾ ಬಂದ್ಬಿಡ್ತಾನೆ. ಅಂದ್ರೆ ಏನು, ಸೀದಾ ಬಂದ್ಬಿಡ್ತಾನೆ. ಅಡೆತಡೆ ಇದ್ರೆ ಅಲ್ಲಿ ನಿಂತ್ಕೋಬೇಕು, ಬರಬೇಕು, ಹೋಗ್ಬೇಕು, ಇರ್ಬೇಕು. ಅಡೆತಡೆ ಇಲ್ಲದೆ ಏನು ಇಲ್ಲದೆ ಇದ್ಮೇಲೆ ಸೀದಾ ಬಂದ್ಬಿಡ್ತಾನೆ. ಈಗ ಮೈಸೂರಿಂದ ಬೆಂಗಳೂರಿಂದ ಮೈಸೂರು ಹೊರಟ. ಮೈಸೂರು ಹೊರಟ್ರೆ ಏನಾಯ್ತು, ಆ ರಾಮನಗರ ಸ್ಟೇಷನ್ ಬಂತು. ರಾಮನಗರ ಸ್ಟೇಷನ್ ಬಂದಾಗ ಏನಾಯ್ತು, ರಾಮನಗರ ಸ್ಟೇಷನ್ ಬಂದಿದೆ ಅಂತ ಗೊತ್ತಾಗಲೇ ಇಲ್ಲ ನಮಗೆ. ಎಲ್ಲಿ ಹೋಯ್ತು, ಸೀದಾ ಮದ್ದೂರು ಬಂದ್ಬಿಡ್ತು, ಚನ್ನಪಟ್ಟಣ ಹಾಕ್ಕೊಂಡು. ಅದೇ ಇದೇನಪ್ಪ ಇದು ಅಂದ್ರೆ, ಅಲ್ಲಿ ಯಾವ ಅಡೆತಡೆಗಳು ಇರಲಿಲ್ಲ. ಏನು, ಅಲ್ಲಿ ನಿಲ್ಲಿಸ್ಬೇಕಾದಿಲ್ಲ. ಸಿಗ್ನಲ್, ಗ್ರೀನ್ ಸಿಗ್ನಲ್ ಎಲ್ಲ ಕಡೆನೂ ಕ್ಲೀನ್ ಆಗಿತ್ತು, ಬಂದ್ಬಿಟ್ಟ. ಎಷ್ಟು ಕಾಲ ಇದ್ದ ಅಲ್ಲಿ, ಎಷ್ಟು ಕಾಲ ಇದ್ದ ಅಂತಂದ್ರೆ, ಆ ಸ್ಟೇಷನ್ ಇಂದ ಪ್ರವೇಶ ಮಾಡಿ ನಿರ್ಗಮನ ಮಾಡಿದ್ನಲ್ಲ, ಅಷ್ಟು ಕಾಲ ಇದ್ದ. ಯಾಕೆ, ಒಂಚೂರು ಅಡೆತಡೆ ಇಲ್ಲ, ಸೀದಾ ಬಂದ್ಬಿಟ್ಟ. ಹಾಗಾಗಿ ಏನಾಯ್ತು, ಸ್ವಲ್ಪ ಕಾಲ ಅಲ್ಲಿದ್ದಷ್ಟೇ ಕಾಲ ಅಷ್ಟೇ. ಅಲ್ಲೇ ಆ ಸ್ಟೇಷನ್ ಸ್ವರಾಜ್ಯ ಎಷ್ಟಿತ್ತು ಅಲ್ಲಿ, ಈ ಸಿಗ್ನಲ್ ನಿಂದ ಆ ಸಿಗ್ನಲ್ ವರೆಗೆ ಅಷ್ಟೇ ಇದ್ದ. ಒಂದು ವೇಳೆ ಇನ್ನೊಂದು ಟ್ರೈನ್ ಬಂತು, ಅದೇನಾಯ್ತು, ಅದು ಯಾವ್ದು ಶೆಟ್ಲ್ ಟ್ರೈನ್, ಅದಕ್ಕೆ ಎಲ್ಲಾ ಕಡೆ ಕೈ ತೋರಿಸಿ ಕಡೆ ಇಟ್ಕೊಳ್ಳೋದು. ಅಲ್ಲಿ ಏನಾಯ್ತು, ಓಹೋ ರಾಮನಗರಕ್ಕೆ ಬಂದ, ಅಲ್ಲಿ ಔಟ್ ಆಫ್ ಸಿಗ್ನಲ್ಲು ನಿಲ್ಲಿಸ್ಬಿಟ್ಟ. ಅಲ್ಲಿ ಬಂದ, ಸಿಗ್ನಲ್ ಬಂತು, ಅಲ್ಲಿಂದ ಒಳಗೆ ಬಂದ, ಅಲ್ಲಿ ಎಂಟ್ರಿ ಆಗೋ ಇನ್ನೊಂದು ಸಿಗ್ನಲ್ಲು, ಅದು ಬರಲಿಲ್ಲ, ಅದು ಕಾಯ್ಕೊಂಡು ಕೂತ್ಕೊಂಡ. ಆಮೇಲೆ ರಾಮನಗರದಲ್ಲಿ ಸ್ಟಾಪು, 5 ನಿಮಿಷ ನಿಲ್ಲಿಸ್ಬೇಕನ್ರಿ, ಅಲ್ಲಿ ನಿಲ್ಲಿಸ್ಬಿಟ್ಟ. ಆಮೇಲೆ ಹೊರಟ. ಅದೇನಾಯ್ತು, ಅಲ್ಲಿ ಸರಳವಾಗಿಲ್ಲ ಮಾರ್ಗ, ಇಲ್ಲಿ ಅನೇಕ ಅಡೆತಡೆಗಳು ಬಂತು. ಅಡೆತಡೆಗಳು ಬಂತು ಅಂದ್ರೆ ಏನಾಯ್ತು, ಅಲ್ಲಿ ದೀರ್ಘಕಾಲ ಇದ್ದಾಗ. ಹೀಗೆ ನೋಡಿ ಅರ್ಥ ಹೇಗೆ ಮಾಡ್ತಾರೆ. ಹೀಗೆ ನೋಡಿ, ಅಲ್ಲಿ ಸುಖವಾಗಿ ಯಾವ ಒಂದು ಅಡ್ಡಿ ಆತಂಕಗಳು ಇಲ್ಲದೆ ಬರ್ತಾನೆ ಅಂತ ಹೇಳಿದ್ದರಿಂದ, ಅಲ್ಲಿ ಕೇವಲ ಅಲ್ಪ ಕಾಲ ಮಾತ್ರ ಇರ್ತಾನೆ ಅಂತ ಅರ್ಥವಾಗುತ್ತೆ. ಈ ವ್ರೀಹಿಯಾದಿ ಭಾವದಿಂದ ಮುಂದಕ್ಕೆ ಅಯ್ಯೋ ಕಷ್ಟ ಕಷ್ಟ ಅಂತ ಹೇಳಿದ್ದಾರೆ ಉಪನಿಷತ್ತು. ಹಾಗೆ ಹೇಳಿರೋದ್ರಿಂದ ಅದನ್ನೇ ಇಟ್ಕೊಂಡು ಕಷ್ಟ ಆದ್ರೇನು, ದೀರ್ಘಕಾಲ ಇರಬೇಕು, ನಿಧಾನಕ್ಕೆ ಬರ್ಬೇಕು. ಮಾರ್ಗ ಹೋಗ್ತಾ ಇದ್ದ, ಬರೀ ಹಳ್ಳ ಕೊಳ್ಳ ಮುಳ್ಳು ಕಡಿದು ನಿಧಾನಕ್ಕೆ ಬರ್ತಾರೆ. ಗಾಡಿನಲ್ಲಿ 2 ವೀಲರ್ ಹೋಗ್ತಾ ಇದ್ದ, ತುಂಬಾ ಹಳ್ಳ ಕೊಳ್ಳ ನಿಧಾನಕ್ಕೆ ಬಂದ. ಅದೇ ಹೈವೇ ಕಂಡ್ರೆ ಎಕ್ಸ್ಪ್ರೆಸ್ ಮೈಸೂರು ಬೆಂಗಳೂರು ಹೋದ 120 ಕಿಲೋಮೀಟರ್.
ಹೀಗೆ ಇದರಿಂದ ನಾವು ಅಲ್ಪಕಾಲ ದೀರ್ಘಕಾಲ ಎನ್ನುವುದನ್ನ ನಿರ್ಣಯ ಮಾಡಿ ಹೇಳಬಹುದು. ಆದ್ದರಿಂದ ಏನ್ ನಿರ್ಣಯವಾಯಿತು? ಆಕಾಶದಿಂದ ವ್ರೀಹಿ ಭಾವವನ್ನು ಪಡೆಯುವವರಿಗೆ ಸ್ವಲ್ಪ ಕಾಲ ಇರ್ತಾನೆ. ಯಾಕೆ? ಸುಖವಾಗಿರುತ್ತೆ, ಏನು ಅಡ್ಡಿತಳ ಇಲ್ಲ, ಸ್ವಲ್ಪ ಕಾಲ ಮಾತ್ರ ಇರ್ತಾನೆ. ಅಲ್ಲಿಂದ ಮುಂದಕ್ಕೆ ದೀರ್ಘಕಾಲ ಇರ್ತಾನೆ. ಅಲ್ಲಿ ಅಲ್ಪ ಕಾಲ ಇರ್ತಾನೆ ಅಂದ್ರೆ ದೀರ್ಘಕಾಲ ಇರ್ತಾನೆ ಅಂತ ಅರ್ಥ. ಯಾಕೆ? ಇಲ್ಲಿ ಅತ್ಯಂತ ಕಷ್ಟ ಅಂತ ಹೇಳಿದ್ದಾರೆ, ಅಲ್ಲಿ ಅತ್ಯಂತ ಸುಲಭ ಅಂತ ಹೇಳಿದ್ದಾರೆ. ಹೀಗೆ ಈ ಸುಲಭ ಮತ್ತೆ ಅಡೆತಡೆಗಳು ಇದೆ, ಅಡೆತಡೆಗಳು ಇಲ್ಲ ಅಂತ ಹೇಳಿರುವುದರಿಂದ ನಾವು ಅದನ್ನ ಆಧಾರವಾಗಿ ಇಟ್ಕೊಂಡು ಕಾಲ ನಿರ್ಣಯ ಮಾಡಬಹುದು. ಹಾಗೆ ಮಾಡಿದಾಗ ಆಕಾಶದಿಂದ ವ್ರೀಹಿಯವರೆಗೆ ಸ್ವಲ್ಪ ಕಾಲವೇ ಮಾತ್ರವಿದ್ದು ಬರ್ತಾನೆ. ವ್ರೀಹಿಯಿಂದ ವ್ರೀಹಿ ಭಾವದಿಂದ ಪುನಃ ಪುರುಷ ವಚಸ್ಸು ಅಂತ ಅವನು ಬರ್ತಾನಲ್ಲ, ಜನ್ಮ ಆಗುತ್ತಲ್ಲ, ಅಲ್ಲಿಯವರೆಗೂ ಕೂಡ ಸ್ವಲ್ಪ ದೀರ್ಘಕಾಲ ಇದೆ. ಯಾಕೆ? ಕಷ್ಟ ಅಲ್ಲಿ ಬರೋದು ಕಷ್ಟ. ಅದು ನೋಡಿ, ಗರ್ಭವಾಸ ಅಂತ ಅನ್ನೋದೇ ಕಷ್ಟ. ನಿನ್ಮೂತ್ರ ಮೇಧ್ಯ ಮಧ್ಯೆ ಅಲ್ವಾ? ಹೀಗೆ ಅಲ್ಲಿ ಕಾಲ ನಿರ್ಣಯವನ್ನು ಮಾಡಿದ್ರು. ಇದು ಏನಪ್ಪಾ, ಇವೆಲ್ಲ ಗೊತ್ತಲ್ಲ, ಒಂದೇ ಒಂದು ಇದು ಇಹ ಮೂತ್ರಾರ್ಥ ಫಲ ಭೋಗ ವಿರಾಗ. ಅದಕ್ಕೋಸ್ಕರ ಹೇಳೋದಿತ್ತು. ಇವೆಲ್ಲ ಯಾವ ಲೋಕ ಇದು? ಇಲ್ಲಿ ಅವನು ಪುರುಷ ವಚಸ್ಸಾಗುವವರೆಗೂ ಕೂಡ ಅವೆಲ್ಲ ಯಾವ ಲೋಕಗಳು? ಇಹ ಅಲ್ಲ, ಐಹಿಕ ಅಲ್ಲ, ಅವೆಲ್ಲ ಅಮೂತ್ರ ಆಮುಷ್ಟಿಕ. ಹಾಗಾಗಿ ಎರಡರಲ್ಲೂ ಕೂಡ ವೈರಾಗ್ಯ ಬರಲಿ, ಅವನಿಗೆ ನಿರ್ವೇದ ಉಂಟಾಗಲಿ ಎನ್ನುವ ಉದ್ದೇಶದಿಂದ ಇದನ್ನು ಹೇಳ್ತಾ ಇದ್ದಾರೆ. ಮತ್ತೆ ಈ ಒಂದು ಉಪನಿಷತ್ತುಗಳು ಈ ಭಾಗವನ್ನು ಇದೆ, ಬಂದ್ಬಿಟ್ಟಿದೆ. ಆದ್ದರಿಂದ ಉಪನಿಷತ್ತುಗಳಿಗೆ ಅರ್ಥವನ್ನ ಬರಿಬೇಕು. ಅದಕ್ಕೆ ಸೂತ್ರ ರೂಪದಿಂದ ಬಾದರಾಯಣರು ವೇದಾಂತ ವಾಕ್ಯಾಮಿ ಸೂತ್ರೈರುದಾಕೃತ್ಯ ವಿಚಾರ್ಯಂತೆ. ಸೂತ್ರನೇನು? ವೇದಾಂತ ವಾಕ್ಯಾಮಿ, ವೇದಾಂತ ವಾಕ್ಯಗಳೇ ಕಂಡ್ರಿ ಅದು. ಸೂತ್ರೈಹಿ ಉದಾಹೃತ್ಯ, ಸೂತ್ರ ರೂಪವಾಗಿ ಉದಾಹರಿಸಿ ವಿಚಾರ್ಯಂತೆ ನಾವು ವಿಚಾರ ಮಾಡ್ತಾ ಇದ್ದೇವೆ. ಬಾದರಾಯರು 550 ಸೂತ್ರ ಮಾಡಿಬಿಟ್ರು, ಯಾರು ಅರ್ಥ ಇರ್ಲಿ. ಹೀಗೆ ಈ ಒಂದು ಉಪನಿಷತ್ತು ಬಂದ್ಬಿಟ್ಟಿದೆಯಲ್ಲ, ಅದಕ್ಕಾಗಿ ಈ ವಿಚಾರಕ್ಕೆ ಭಾಷ್ಯವನ್ನು ಬರೀಲೇಬೇಕಾಯಿತು. ಭಾಷ್ಯವನ್ನು ಬರೀಬೇಕಾದ ಕಾರಣ ಅದಕ್ಕೆ ಸೂತ್ರಕಾರರು ಬಾದರಾಯಣರು ಸೂತ್ರ ಮಾಡಿಬಿಟ್ಟಿದ್ದಾರೆ. ಸೂತ್ರಕ್ಕೆ ಕಾರಣ ಉಪನಿಷತ್ತಿನಲ್ಲಿ ಆ ಪ್ರಕರಣ ಇದೆ. ಉಪನಿಷತ್ತಿನಲ್ಲಿ ಪ್ರಕರಣ ಇರೋದಕ್ಕೆ ಕಾರಣ ವೇದಗಳಲ್ಲೂ ಕೂಡ ಇದೆ. ಉಪನಿಷತ್ ಬೇರೆ ಅಲ್ಲ, ಇರಲಿ, ಸುಮ್ಮನೆ ಒಂದು ವಿಶ್ಲೇಷ ಹೇಳೋದಾಗ, ಅಷ್ಟೇ, ವಿಭಜಿಸಿ ಹೇಳೋದಾಗ. ಹೀಗೆ ಈಗ ಮುಂದಿನ ಒಂದು ಅಧಿಕರಣ ಅದು ಅನ್ಯಾಧಿಷ್ಠಿತಾಧಿಕರಣ ಅಂತಕ್ಕಂಥದ್ದು. ಅದನ್ನ ನೋಡೋಣ, ಪದವಿ ಭಾಗ ಅದು ಇದು ಮಾಡ್ಬಿಡೋಣ. ಸ್ವಲ್ಪ ಒಂದು 5 ನಿಮಿಷ ಟೈಮ್. ಯಾವುದಿದು? ಶ್ರುತಿಗೆ ಹಾಗೆಲ್ಲ ಇದು ಸಮಸ್ಯೆ, ಅದೆಲ್ಲ ಸಮಾನವಾಗಿದೆ. ಇಷ್ಟು ಮಾತ್ರ ಹೇಳ್ತೀನಿ. ಶ್ರುತಿಯೇ ಸಾಧನಾಧ್ಯಾಯೇ ಪ್ರಥಮೇ ಪಾದೇ ಷಷ್ಠಂ ಅನ್ಯಾಧಿಷ್ಠಿತಾಧಿಕರಣಂ. ಇದು ಈ ಸಾಧನಾಧ್ಯಾಯದಲ್ಲಿ ಮೊದಲನೆಯ ಪಾದದಲ್ಲಿ 6ನೇ ಅಧಿಕರಣ. ಇದಕ್ಕೆ ಹೆಸರು ಅನ್ಯಾಧಿಷ್ಠಿತ ಅಧಿಕರಣ. ಇದರಲ್ಲೂ ಅಷ್ಟೇ ಕೇವಲ ಒಂದೇ ಒಂದು ಸೂತ್ರ ಇರತಕ್ಕಂಥ ಅಧಿಕರಣ ಇದು. ಓಂ ಅನ್ಯಾಧಿಷ್ಠಿತೇಷು ಪೂರ್ವವದಭಿಲಾಪಾತ್. ಓಂ ಅನ್ಯಾಧಿಷ್ಠಿತೇಷು ಪೂರ್ವವದಭಿಲಾಪಾತ್. ಇದಂ ಸೂತ್ರಂ ಪಾದಾದಿತಃ 24ಂ ಸೂತ್ರ. ಇದು 24ನೇ ಸೂತ್ರ. ಪಾದದಿಂದ ಹೇಳಿದ್ರು, ಪಾದ ಮೊದಲುಗೊಂಡು 24ನೇ ಸೂತ್ರ. ಅನ್ಯಾಧಿಷ್ಠಿತೇಷು ಪೂರ್ವವದ್ ಅಭಿಲಾಪ. ಅನ್ಯಾಧಿಷ್ಠಿತೇಷು ಪೂರ್ವವತ್
ಅಭಿಲಾಪಾತ್ ಇತಿ ತ್ರಿಪದಾತ್ಮಕಮಿದಂ ಸೂತ್ರಂ. ತ್ರಿಪದಾತ್ಮಕಮಿದಂ ಸೂತ್ರ ಅನ್ವಯ ನೋಡ್ಬೇಕಾದ್ರೆ ನಾವು ಹಿಂದೆ ಎಲ್ಲ ನಮಗೆ ಗೊತ್ತಿರುವ ಅದಕ್ಕೆ ಯಾಕೆಂದ್ರೆ ಒಂದಕ್ಕೊಂದಕ್ಕೊಂದು ಸೂತ್ರಗಳು ಸಂಬಂಧ. ಆ ಹಿಂದಿನ ಸಂಬಂಧ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಏನು ಅನ್ಯಾಧಿಷ್ಠಿತೇಶು ಅಂತ ಇದೆ. ಅಂದ್ರೆ ಬೇರೆಯಿಂದ ಅಧಿಷ್ಠಿತವಾಗಿ, ಬೇರೆಯ ಒಂದರಿಂದ ಅಧಿಷ್ಠಿತ ಯಾವುದರಿಂದ ಅಂದ್ರೆ ಜೀವರಿಂದ ಅಂದ್ರೆ ಏನು ಅರ್ಥ? ಅನ್ಯ ಜೀವಾಧಿಷ್ಠಿತೇಶು. ಏನದು ಅನ್ಯ ಜೀವ ಅಂದ್ರೆ ಬೇರೆಯ ಒಂದು ಜೀವದಿಂದ ಅಧಿಷ್ಠಿತರಾಗಿ ವ್ರೀಹ್ಯಾದವು ಅಂದ್ರೆ ವ್ರೀಹಿಯೇ ಮುಂತಾದ ಆ ಸ್ಥಾನ ಇದೆಯಲ್ಲ ಅದರಲ್ಲಿ ಅನುಶಯಿನ ಅಂದ್ರೆ ಅದೇ ಕರ್ಮ ಹೊತ್ಕೊಂಡು ಬರ್ತಾ ಇದ್ದಾನಲ್ಲ ಅವನು, ಆ ಚಂದ್ರಮಂಡ ಉಪಭೋಗ ಅನುಭವಿಸಿ ಬರ್ತಾ ಇದ್ದಾನೆ ಅವನು. ಅನುಶಯಿನ ಏನು ಸಂಸರ್ಗ ಮಾತ್ರ ಪ್ರಪದ್ಯಂತೆ. ಈ ವ್ರೀಹ್ಯಾದಿ ಭಾವ ಒಳಗೂ ಹೇಳಿದ್ರು, ಅಲ್ಲಿಂದ ಮುಂದಕ್ಕೂ ಕಷ್ಟ ಅದು ಕಷ್ಟ ಹಾಗೆ ಏನ್ಬಿಟ್ರು. ಅಲ್ಲಿ ಅವನು ಏನ್ ಕತೆ, ಈ ವ್ರೀಹಿ ಯವ ಅಂತಕ್ಕಂಥದ್ದು ಹೇಳಿ ಕೇಳಿ ಅದು ಈ ಒಂದು ಈ ಜೀವ ಅಂತಕ್ಕಂಥದ್ದು ಅಲ್ಲಿ ಯಾವ ಒಂದರಲ್ಲೂ ವ್ಯಕ್ತವಾಗ್ತಾ ಇಲ್ಲ. ಜೀವ ಇರಬಹುದು, ಅದರಲ್ಲೂ ಇಲ್ಲ ಅಂತಲ್ಲ, ನಮಗೆ ಬೇರೆ ಎಲ್ಲ ಅದು, ಆದರೂ ಕೂಡ ವ್ಯಕ್ತವಾಗ್ತಾ ಇಲ್ಲ. ಕನಿಷ್ಠ ಪಕ್ಷ ಒಂದು ಯಾವುದೋ ಒಂದು ಈ ಬಸವನ ಹುಳು ಅಂತೀವಲ್ಲ, ಅದು ಬಹಳ ನಿಧಾನಗತಿ, ಒತ್ತೇ ಆಗಲ್ಲ ಅದು. ಅಷ್ಟಾದರೂ ಕೂಡ ಈ ವ್ರೀಹಿಯವದಲ್ಲಿ ಒಂದು ಚಲನೆ ಚೇತನ ಇದೆಯಾ ಕಾಣುತ್ತಾ ಇಲ್ಲ, ಏನು ಗೊತ್ತಾಗಲ್ಲ. ಆದ್ರೆ ಇದೆ, ಗೊತ್ತಾಗೋದಿಲ್ಲ. ಹೀಗಿರ್ತಕ್ಕಂಥ ವೀಕ್ಷ ಇನ್ನು ಅದು ಆ ಭಾವವನ್ನು ಪಡೆಯುತ್ತೆ, ಅದು ಅಲ್ಲಿ ಅನುಭವಿಸುತ್ತೆ, ಆ ಮುಂದಿನ ಒಂದು ಸ್ಥಿತಿಗೆ ಆಗುತ್ತೆ. ಅದೊಂದು ಹೇಗೆ ಇದು ಜಡ ವಸ್ತುಗಳವೆಲ್ಲ ಹೇಗೆ ಅಂತಂದ್ರೆ ನೋಡಿ, ಅನ್ಯ ಜೀವ ಅಧಿಷ್ಠಿತೇಶು, ಬೇರೆ ಒಂದು ಜೀವದಿಂದ ಅಧಿಷ್ಠಿತರಾಗಿ ಅವಾಗ ಚೈತನ್ಯ ಬಂತಲ್ಲ, ಅಧಿಷ್ಠಿತರಾಗಿ ಏನಾಗ್ತಾರೆ ಅರುಷಾಯಿನಃ, ಆ ಒಂದು ಕರ್ಮ ಫಲವನ್ನು ಹೊತ್ಕೊಂಡು ಬರ್ತಾ ಇರ್ತಾರಲ್ಲ, ಕರ್ಮವನ್ನು ಹೊತ್ಕೊಂಡು ಬರ್ತಾ ಇರ್ತಾರಲ್ಲ ಅವರು, ಅದು ಅಧಿಷ್ಠಿತರಾಗಿದ್ದಾರೆ ಅಂತ ಹೇಳಿದ್ರಲ್ಲ, ಆ ಜೀವನಿಂದ ಹೇಗೆ ಅಧಿಷ್ಠಿತರಾಗಿದ್ದಾರೆ ಅಂದ್ರೆ ಸಂಸರ್ಗ ಮಾತ್ರ, ಅಷ್ಟೆ. ಸಂಸರ್ಗ ಮಾತ್ರ ಅದು ಅಂದ್ರೇನು, ಆ ಅನುಶಯಿಗಳು ಕೇವಲ ಸಂಸರ್ಗವನ್ನ ಮಾತ್ರ ಪಡೆಯುತ್ತಾರೆ ಅಷ್ಟೆ. ಯಾರ ಜೊತೆ? ಆ ಜೀವರ ಜೊತೆ. ಯಾವ ಜೀವರು? ಬೇರೆಯ ಜೀವರು. ಯಾವ ಬೇರೆ ಅಂದ್ರೆ ಯಾರು? ಆ ವ್ರೀಹಿಗಿಂತ ಬೇರೆ ಆಗಿರತಕ್ಕಂಥ ಯಾರೋ ಚೈತನ್ಯ, ಅವರ ಒಂದು ಆಶ್ರಯವನ್ನ ಪಡೀತಾರೆ. ಆ ವ್ರೀಹಿ ಅಂತಕ್ಕಂಥದ್ದು ಯಾಕೆ ಅದಕ್ಕೆ ಚಲನೆ ಇಲ್ಲ, ಸ್ವತಃ ಆಶ್ರಯವನ್ನು ಪಡೀತಾರೆ. ಆ ಆಶ್ರಯ ಅಂತಂದ್ರೆ ಹೇಗೆ? ಹಿಂದೆ ಆಶ್ರಯ ಪಡೆದಿದ್ದ ಆಕಾಶಕ್ಕೆ ಆಕಾಶವೇ ಆಗ್ಬಿಡ್ತಾರೋ ಅದು ಸಮನಾಗ ಆಗ್ಬಿಡ್ತಾರೆ, ಇಲ್ಲೂ ಹಾಗೆ ಆಶ್ರಯ ಪಡಿತಾರೆ. ಅಂದ್ರೆ ಹೇಗೆ ಆಶ್ರಯ ಪಡಿತಾರೆ? ಯಾವ ರೀತಿ ಆಶ್ರಯ ಪಡಿತಾರೆ ಅಂದ್ರೆ ಕೇವಲ ಸಂಸರ್ಗ ರೂಪದ ಆಶ್ರಯವನ್ನು ಪಡಿತಾರೆ. ಆ ಸಂಸರ್ಗ ಯಾವ ರೀತಿಯ ಸಂಸರ್ಗ, ಏನು ಸಂಸರ್ಗ ಅಂತಕ್ಕಂಥದ್ದು ನಮಗೆ ಭಾಷ್ಯದಲ್ಲಿ ಗೊತ್ತಾಗುತ್ತೆ. ಅದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಮತ್ತೊಂದು ವಿಚಾರ, ಈ ಶನಿವಾರ ನಮ್ಮ ಜಯಲಕ್ಷ್ಮಿಯವರ ಮನೆಯಲ್ಲಿ ಗುರುಪೂರ್ಣಿಮಾ ಕಾರ್ಯಕ್ರಮ